ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಸ್ವಲ್ಪ KPSC PSI ಗ್ರೂಪ್ ಸಿ ರಿಲೇಟೆಡ್ ಬಿಟ್ಟು ಇಂಟೆಲಿಜೆನ್ಸ್ ಬ್ಯೂರೋದು ಸೆಕ್ಯೂರಿಟಿ ಅಸಿಸ್ಟೆನ್ಸ್ದು ಮೇನ್ಸ್ ಎಕ್ಸಾಮ್ಸ್ಗೆ ಇರುವಂತಹ ಸಿಲೆಬಸ್ನ ನೋಡೋಣ. ನಾನು ಯಾಕೆ ಈ ಟಾಪಿಕ್ನ ಇವತ್ತು ಮಾಡ್ತಿದ್ದೀನಿ ಅಂತ ಅಂದರೆ, ಟ್ರಾನ್ಸ್ಲೇಷನ್ನು PSI ಮತ್ತು ESI ಅವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದೇ ರೀತಿ IB ಎಕ್ಸಾಮ್ಸ್ ಯಾರು ಪ್ರಿಲಿಮ್ಸ್ ಕ್ವಾಲಿಫೈ ಆಗಿದ್ದೀರಾ, ಪ್ರಿಲಿಮ್ಸ್ ಅವರಿಗೆ ನೆಕ್ಸ್ಟ್ ಮೇನ್ಸಲ್ಲಿ ಇದನ್ನು ಕೂಡ ಕ್ವಾಲಿಫೈ ಆಗಬೇಕು. ಆ್ಯಕ್ಚುಲಿ ಇದು 10th ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಟ್ರಾನ್ಸ್ಲೇಷನ್ ತುಂಬ ಈಸಿ ಇರುತ್ತೆ. ಬಟ್ ನನಗೆ ಕೆಲವು ಸ್ಟೂಡೆಂಟ್ಸ್ದು ರಿಕ್ವೆಸ್ಟ್ ಏನು ಬಂತು ಅಂದರೆ, ಮ್ಯಾಮ್ ಯಾಕೋ ಭಯ ಆಗ್ತಿದೆ ಅಂತ. ಭಯ ಯಾಕೆ ಪಡ್ತೀರಾ? 10th ಲೆವೆಲ್ ಮಕ್ಕಳು ಏನು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಷ್ಟು ಲೆವೆಲ್ಲಿಗೆ ನಿಮಗೆ ಸೆಂಟ್ರಲ್ ಅವರು ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹೂ ಕ್ಲಿಯರ್ಡ್ ದಿಸ್ ಎಕ್ಸಾಮ್ಸು ಡಿಗ್ರಿ ಹೋಲ್ಡರ್ಸು ಕ್ಲಿಯರ್ ಮಾಡಿರೋದು ಈ ಎಕ್ಸಾಮ್ನ. ಸೊ ಯಾಕೆ ಭಯ? ಆ ಭಯ ಹೋಗಿಸ್ಬೇಕು ಅಂತಾನೆ ನಾನು ಸ್ಪೆಸಿಫಿಕಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಯು ಶುಡ್ ಟ್ರಸ್ಟ್ ಯುವರ್ ಸೆಲ್ಫ್. ಈಗ ನೀವು ಪ್ರಿಲಿಮ್ಸ್ನ ಕ್ವಾಲಿಫೈ ಮಾಡಿದಿರಾ ಅಂತಂದ್ರೆ ಯು ಹ್ಯಾವ್ ಆಲ್ ದ ಕ್ಯಾಲಿಬರ್ ಟು ಕ್ವಾಲಿಫೈ ಮೇನ್ಸ್. ಯಾಕಂತಂದ್ರೆ ಪ್ರಿಲಿಮ್ಸ್ ಟಫ್ ಇರುತ್ತೆ, ಅಲ್ಲಿ 100 ಕ್ವಶನ್ಸ್ ಇರುತ್ತೆ, ಮತ್ತೆ ಕ್ವಾಂಟ್ ಇರುತ್ತೆ, GS ಇರುತ್ತೆ, ಕರೆಂಟ್ ಅಫೇರ್ ಎಲ್ಲವೂ ಇರುತ್ತೆ. ಅದರಲ್ಲೇ ನೀವು ಕ್ವಾಲಿಫೈ ಆಗಿದ್ದೀರಾ. ಇಲ್ಲಿ ಇರೋದು 2 ಕ್ವಶನ್, ಓನ್ಲಿ ಟೂ ಕ್ವಶನ್ಸ್. ಒಂದು ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ, ವೈಸ್ ವರ್ಸ ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ಏನಕ್ಕೆ ಭಯ? ಬೇಸಿಕ್ ಇಂಗ್ಲಿಷ್ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದವರು ಮಾತಾಡುವಾಗಲೇ ನಾವು 50% ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತೀವಿ. 1-2 ಅಲ್ಲ, 50%, 50% ವಿ ಯೂಸ್ ಇಂಗ್ಲಿಷ್ ವರ್ಡ್ಸ್. ಅದು ರೆಗ್ಯುಲರ್ಲಿ ಡೇ ಟು ಡೇ ಅಲ್ಲಿ ನಾವು ಕಮ್ಯುನಿಕೇಶನ್ ಮಾಡುವಾಗ ನಮ್ಮ ಪಿಯರ್ ಗ್ರೂಪ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಟೀಚರ್ಸ್ ಆಗಿರಬಹುದು. ಸೊ ಹಂಗಿದ್ದಾಗ ಇನ್ನೇನಕ್ಕೆ ಭಯ ನಿಮಗೆ? ಗೋ ಫಾರ್ ಇಟ್. ಆ್ಯಂಡ್ ಇನ್ನೊಂದು ಕೆಲಸ ಮಾಡಿ, ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರಿಗೆ ಎಸ್ಪೆಷಲಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಯಾರ್ಯಾರಿಗೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟ್ ಇದೆ, ಜಸ್ಟ್ ಎಲ್ರಿಗೂ ಶೇರ್ ಮಾಡಿ. ಬಿಕಾಸ್ ನನ್ನ ಸ್ಟೂಡೆಂಟ್ಸು ಕ್ಲಿಯರ್ ಆದರೆ ನಮಗೆ ಅಲ್ವಾ ಖುಷಿ. ಸೊ ಮತ್ತೆ ವೆರಿ ಬೇಸಿಕ್ ಇಂಗ್ಲೀಷ್ ಇರುತ್ತೆ. ಇನ್ನೊಂದು ನಿಮ್ಗೆ ಇಲ್ಲಿ ಏನಂತಂದರೆ, ಮೇಜರ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಈಗ ಯಾಕೆ ಟ್ರಾನ್ಸ್ಲೇಷನ್ನು ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಅನ್ನೋದು ಮೇಜರ್ ಥಿಂಗ್. ಈಗ ಯಾವುದೇ ಒಂದು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಓದೋಕ್ಕಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು, ಅದು ನಿಮಗೆ ಅಥವಾ ಇನ್ನೊಂದು ಸ್ಟೇಟ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಿರ್ಬೋದು, ಆವಾಗ ನೀವು ಒಂದು ಡಾಕ್ಯುಮೆಂಟ್ಸ್ನ ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೆಲವು ಸಲ ಆ ಡಾಕ್ಯುಮೆಂಟ್ಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ವೈಸ್ ವರ್ಸ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಬೇಕು ಆ ಡೇಟನ್ನು ಬೇರೆ ಸ್ಟೇಟಿಗೆ. ಯಾಕೆಂದರೆ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಎಕ್ಸಾಮ್ ಆಗಿರೋದ್ರಿಂದ ಸೊ ಇದು ಇಂಟರ್ ರಿಲೇಟೆಡ್ ಇರುತ್ತೆ, ಆಸ್ ಇಟ್ ಈಸ್ ಅ ಸೆಂಟ್ರಲ್ ಜಾಬ್. ಸೊ ಕನ್ನಡದಲ್ಲಿ ನಿಮಗೆ ಒಂದ್ಸಲ ನೀವು ಅದು ಕಂಪ್ಲೇಂಟ್ ರಿಸೀವ್ ಆಗಿರುತ್ತೆ, ಅದನ್ನ ನೀವು ಮತ್ತೆ ಬೇರೆ ಸ್ಟೇಟ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಅವಾಗ ಅದನ್ನ ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗುತ್ತೆ. ಈ ಒಂದು ಕಾರಣದಿಂದ ನಿಮ್ಮ ಇಂಗ್ಲೀಷ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ದು ಹೋಲ್ಡ್ ಎಷ್ಟಿದೆ ಅನ್ನೋದನ್ನ ಎಕ್ಸಾಮಿನರು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತುಂಬಾ ಭಯ ಪಡುವಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂತಂದ್ರೆ ತುಂಬಾ ಈಸಿಯಾಗಿ ನೀವು ಕ್ವಾಲಿಫೈ ಆಗ್ತೀರಾ. ಒಂದು ಕೆಲವು ಫ್ಯೂ ಬೇಸಿಕ್ ರೂಲ್ಸ್ನ ಫಾಲೋ ಮಾಡಿ. ಬೇಸಿಕ್ ರೂಲ್ಸ್ ಟು ಫಾಲೋ ವೈಲ್ ಡೂಯಿಂಗ್ ಟ್ರಾನ್ಸ್ಲೇಷನ್. ಏನೇನು ಟ್ರಾನ್ಸ್ಲೇಷನ್ ಮಾಡುವಾಗ ನಾವು ಬೇಸಿಕ್ಸ್ ರೂಲ್ನ ಫಾಲೋ ಮಾಡಬೇಕು ಅಂದರೆ, ಒಂದು ಟೆನ್ಸ್ಗಳನ್ನ ಕೆಲವರು ತಪ್ಪು ಮಾಡಿಬಿಡ್ತೀರಾ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಪ್ರತಿಯೊಂದು ಕಡೆನೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಕನ್ನಡ ಸೆಂಟೆನ್ಸ್ ಇದ್ರೆ ಇಂಗ್ಲಿಷಲ್ಲೂ ಕೂಡ ಅದು ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಇಫ್ ಇನ್ ಕೇಸ್ ನೀವು ಅದನ್ನ ಪಾಸ್ಟ್ ಟೆನ್ಸ್ ಮಾಡಿದ್ರೆ ಅಥವಾ ಫ್ಯೂಚರ್ ಟೆನ್ಸ್ ಮಾಡಿದ್ರೆ ಅದು ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತೆ. ಆಗ ಅರ್ಥವನ್ನು ಕಳೆದುಕೊಂಡ ಸಂದರ್ಭ ಏನಾಗುತ್ತೆ? ಅರ್ಥವನ್ನು ಕಳೆದುಕೊಂಡಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಆ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮೀನಿಂಗ್ ಹೋದಾಗ ಅವರು ಹಿಂದೆ ಒಂದು ಯಾವುದೋ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂ ಆಗಿ ಹೋಗಿರುತ್ತೆ, ಬಟ್ ನೀವು ಅದು ಮುಂದೆ ಆಗುತ್ತದೆ ಅಂತ ಬರ್ದ್ರೆ ಆಂಟಿಸಿಪೇಟ್ ಮಾಡಿ ಬರ್ದಂಗೆ ಅರ್ಥ ಕಳ್ಕೊಂಡಾಗ ನಿಮ್ಗೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಸಿನಾರಿಯೋ ಬಗ್ಗೆ ನಿಮ್ಗೆ ತಪ್ಪು ತಿಳುವಳಿಕೆ ಅರ್ಥ ಆಗುತ್ತೆ. ಪಾಸ್ಟ್ ಟೆನ್ಸ್, ಯಾವುದೋ ಒಂದು ಕಳ್ತನ, ನಾನು ಎಕ್ಸಾಂಪಲ್ ಕೊಡ್ತಿರೋದು, ಯಾವುದೋ ಒಂದು ಕಳ್ತನ ಅಥವಾ ಏನೋ ಒಂದು ಆಗ ಹೋಗಿದೆ, ಬಟ್ ನೀವು ಅದನ್ನ ವಿಲ್ ಹ್ಯಾಪನ್ ಅಂತ ಬರೆದ್ರೆ ಫ್ಯೂಚರ್ ಟೆನ್ಸಿಗೆ
ಸೊ ಅದು ಕೂಡ ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಹಾಗೆ ಫ್ಯೂಚರ್ ಟೆನ್ಸ್ ಅಲ್ಲಿ ಏನೋ ಒಂದು ಆಂಟಿಸಿಪೇಟ್ ಮಾಡಿ ಯಾವುದೋ ಒಂದು ಪಾಲಿಸಿನೋ ರೂಲ್ಸ್ನೋ ಬಿಡ್ತಾ ಇರ್ತೀವಿ, ಅಥವಾ ಇದನ್ನ ನೀವು ಏನ್ ಮಾಡ್ಬಿಡ್ತೀರಾ, ಪಾಸ್ಟ್ಗೆ ಆಲ್ರೆಡಿ ಆಗ್ಬಿಟ್ಟಿದೆ ಅಂತಂದ್ರೆ. ಸೊ ಯಾವುದೇ ಒಂದು ಸೆಂಟೆನ್ಸ್ ಆಗಿರ್ಬೋದು ಅಥವಾ ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ಅದು ತನ್ನ ಸ್ವಂತಿಕೆಯನ್ನು ಕಳ್ಕೊಬಾರ್ದು, ಮೀನಿಂಗ್ ನ ಕಳ್ಕೊಬಾರ್ದು. ಆ ಮೀನಿಂಗ್ ಕಳ್ಕೊಳ್ದೆ ಇರೋ ತರ ನೀವು ಬರಿಬೇಕು ಅಂತಂದ್ರೆ ಟೆನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಕಾಲಗಳು, ವರ್ತಮಾನ, ಭೂತ ಮತ್ತು ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲಗಳು, ನೀವು ಪರ್ಟಿಕ್ಯುಲರ್ ಆಗಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಬೇಡ. ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಬೇಡ. ಯಾಕಂದ್ರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡಿದಾಗ ಆ ಸೆಂಟೆನ್ಸ್ ಅರ್ಥ ಇನ್ನೊಂದು ಅರ್ಥ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಅರ್ಥಕ್ಕೆ ಅನರ್ಥವಾಗುವಂತಹ ಸಾಧ್ಯತೆ ಹೆಚ್ಚಿರುವುದರಿಂದ ನೀವು ವರ್ಡ್ ಟು ವರ್ಡ್ ಅನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಏನ್ ಮಾಡ್ತೀರಾ, ನೀವು ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡ್ತೀರಾ. ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು PSI ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು, ನಿಮಗೆ ಯಾರು ಈಗ IB ಮೇನ್ಸ್ ಬರಿತಾ ಇದ್ದೀರಾ, ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ದಯವಿಟ್ಟು ಮ್ಯಾಮ್ ಸ್ನಿತಿ ಚಾನಲಲ್ಲಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಯಾಕಂತಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂತಂದರೆ ಯು ಹ್ಯಾವ್ ಡಿಡ್ ಹಾರ್ಡ್ ವರ್ಕ್, ಆ್ಯಂಡ್ ಸ್ವಲ್ಪ ಪುಷ್ ಬೇಕಿರುತ್ತೆ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗೋದಕ್ಕೆ. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಕಂಪ್ಲೀಟ್ಲಿ. ಸೊ ಇವಾಗ ಒಂದು 2 ಎಕ್ಸಾಂಪಲ್ ನೋಡೋಣ. ಅದಾದಮೇಲೆ ನೀವು ನಿಮ್ಮ ಸ್ವಂತವಾಗಿ ಇಗ್ನೋರ್ ಮಾಡಬೇಡಿ ದಯವಿಟ್ಟು. ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಡೈಲಿ 3 ಇಂದ 4 ಆ ಟೈಮ್ ಇಟ್ಕೊಂಡು ಆನ್ಸರ್ನ ಬರೆದು ಬೇಕಾದ್ರೆ ನನಗೆ ಕಳಿಸಿದ್ರೆ ನಾನು ಇವ್ಯಾಲ್ವೇಟ್ ಮಾಡ್ಕೊಡ್ತೀನಿ. ಡೋಂಟ್ ಇಗ್ನೋರ್ ಇಟ್. ಈ ತರ ಕ್ವಶನ್. ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಕೇವಲ ಹಾಡಲ್ಲ. ರಾಷ್ಟ್ರೀಯ ಗೀತೆ ವಂದೇ ಮಾತರಂ is not only a song. India's national song ವಂದೇ ಮಾತರಂ, it's not only a song. ಈ ತರ ನೀವು ಕಂಪ್ಲೀಟ್ ಆಗಿ ಒಂದು ಸೆಂಟೆನ್ಸ್ ನ ಇದು ಮಾಡಿದ್ರಿ. ಇಲ್ಲ ಅಂತಂದ್ರೆ ಹೀಗೂ ಬರಿಬಹುದು, ವಂದೇ ಮಾತರಂ ಇಟ್ಸ್ ಇಂಡಿಯಾಸ್ ನ್ಯಾಷನಲ್ ಸಾಂಗ್ ಬಟ್ ಇಟ್ಸ್ ನಾಟ್ ಕನ್ಸಿಡರ್ಡ್ ಓನ್ಲಿ ಆಸ್ ಅ ಸಾಂಗ್ ಅಂತಲೂ ಬರಿಬಹುದು. ಅದು ಸ್ವಾತಂತ್ರ್ಯ ಹೋರಾಟದ ಸಾಮೂಹಿಕ ಪ್ರಜ್ಞೆ ಮತ್ತು ಆತ್ಮವಾಗಿದೆ. ದಟ್ ಈಸ್ ದ ಸೋಲ್ ಆ್ಯಂಡ್ ಕಾನ್ಶಿಯನ್ಸ್ ಆಫ್ ದಿ ಫ್ರೀಡಮ್ ಫೈಟ್. ಆ ಥರ ದಟ್ ಈಸ್ ದ ಸೋಲ್, ಆತ್ಮ, ಆ್ಯಂಡ್ ಕಾನ್ಸೈಸ್ ಅಥವಾ ಸೊಸೈಟಲ್ ಕಾನ್ಸೈಸ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಥವಾ ಇಂಡಿಪೆಂಡೆನ್ಸ್ ಅಂತಲೂ ಬರೀಬಹುದು. ಅದಾದಮೇಲೆ ಬಂಕಿಮಚಂದ್ರ ಚಟರ್ಜಿ ಅವರು ಸಂಸ್ಕೃತದಲ್ಲಿ ರಚಿಸಿದ ಈ ಗೀತೆಯು ನೀರು, ಹಣ್ಣು, ತಂಪಾದ ಗಾಳಿ ಮತ್ತು ಸಮೃದ್ಧ ಬೆಳೆಗಳಿಂದ ಕಂಗೊಳಿಸುವ ಮಾತೃಭೂಮಿಯ ತಾಯಿಯನ್ನು ವರ್ಣಿಸುತ್ತದೆ. ದ ಸಾಂಗ್ ಹ್ಯಾಸ್ ರಿಟನ್ ಬೈ ಬಂಕಿಮಚಂದ್ರ ಇನ್ ಸಂಸ್ಕೃತ್ ವಿಚ್ ಕಂಟೈನ್ಸ್ ವಾಟರ್, fruits and cold breeze and the high yielded crops, and that refers what exactly the mother earth, and that shows what exactly the mother earth. ಈ ತರ ಬರೆದ್ರೆ ನಿಮಗೆ ಕಂಪ್ಲೀಟ್ ಸೆಂಟೆನ್ಸ್ ಟು ಸೆಂಟೆನ್ಸ್ ಯಾವುದೇ ವರ್ಡ್ಗಳು ಮಿಸ್ ಆಗೋದಿಲ್ಲ. 10th ಲೆವೆಲ್ ಅಂತಂದ್ರೆ ನಿಮಗೆ ಇಷ್ಟೇ ಇರುತ್ತೆ. ಯಾಕಂದ್ರೆ ನಾವು ಎಕ್ಸಾಮ್ ಬರೆಯುವಾಗಲೂ ನಮಗೆ ಟ್ರಾನ್ಸ್ಲೇಷನ್ದು ಒಂದೊಂದ್ಸಲ ನಮಗೆ ಪ್ರಿಪರೇಟರಿಯಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಕೊಡ್ತಾ ಇದ್ರು, ಅವಾಗ್ಲೂ ಇಷ್ಟೇ ಇರುತ್ತೆ. ಅಂಡ್ ದಯವಿಟ್ಟು ಇನ್ನೂ ತುಂಬಾ ಏನು ನಿಮ್ಗೆ ಡಿಫಿಕಲ್ಟಿ ಬರೋದಿಲ್ಲ. ಬಟ್ ಈ ಸಾಮೂಹಿಕ ಪ್ರಜ್ಞೆ, ಆತ್ಮ, ಆಮೇಲೆ ನೀರು, ಹಣ್ಣು, ತಂಪಾದ ಗಾಳಿ, ಸಮೃದ್ಧ ಬೆಳೆಗಳು ಮತ್ತೆ ಮಾತೃಭೂಮಿ, ಇಂಥದಕ್ಕೆಲ್ಲ ಯಾವ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಇವ್ಯಾಲ್ವೇಟರ್ ನೋಡ್ತಾರೆ. ಹಾಗಾಗಿ ಲೇಮನಾಗಿ ಏನೋ ಬಾಯಿಗೆ ಬರೆಯಕ್ ಹೋಗ್ಬಿಡಿ. ಆ ಪರ್ಟಿಕ್ಯುಲರ್ ಕೆಲವು ಕೀವರ್ಡ್ಸ್ದು ಎಕ್ಸಾಕ್ಟ್ ಮೀನಿಂಗ್ ಇರಲೇಬೇಕು. ಓವರ್ ಆಲ್ ನೀವು ಸ್ವಲ್ಪ ಆಚೆ ಈಚೆ ಮಾಡಿದ್ರು ಸೆಂಟೆನ್ಸ್ ನಡೆಯುತ್ತದೆ. ಬಟ್ ಆ ಪರ್ಟಿಕ್ಯುಲರ್ ಕೆಲವು ಕೀವರ್ಡ್ಸ್ಗೆ ನೀವು ಎಕ್ಸಾಕ್ಟ್ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಆರ್ಡಿನೆನ್ಸ್ ಅಂತ ಇದೆ. ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆ ಅಂತಾನೆ ನೀವು ಬರಿಬೇಕು, ಬೇರೆ ಬರೆದ್ರೆ ಅದು ಅರ್ಥಹೀನ ಆಗುತ್ತೆ ಅಲ್ವಾ. ಅದಾದ್ಮೇಲೆ ಡೆಮೋಕ್ರಸಿ ಅಂದ್ರೆ ನೀವು ಪ್ರಜಾಪ್ರಭುತ್ವ ಅಂತಾನೆ ಬರಿಬೇಕು. ದಿಸ್ ಇಸ್ ಅ ಎಕ್ಸಾಂಪಲ್ ಐ ಆಮ್ ಟಾಕಿಂಗ್ ಅಬೌಟ್. ಪ್ರಜಾಪ್ರಭುತ್ವ ಅಂತಾನೆ ಬರಿಬೇಕು. ಆಮೇಲೆ ಸೆಕ್ಯುಲರ್, ಜಾತ್ಯತೀತ ಅಂತಾನೆ ಬರಿಬೇಕು. ಕೆಲವು ವರ್ಡ್ಸ್ಗಳು ನೀವು ಅದೇ ಸೆಂಟೆನ್ಸ್ ನ ಬರಿಬೇಕಾಗುತ್ತೆ. ಸೆಂಟೆನ್ಸ್ ಅಲ್ಲಿ ಸ್ವಲ್ಪ ವೇರಿ ಆದ್ರೂ ಪರವಾಗಿಲ್ಲ, ಬಟ್ ಕೆಲವು ಕೀವರ್ಡ್ಸ್ಗಳು ಪರ್ಟಿಕ್ಯುಲರ್ ಆಗಿ ಅದನ್ನೇ ಬರಿಬೇಕಾಗುತ್ತೆ. ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಟು ಕನ್ನಡ.
ಇದು ತುಂಬಾ ಬೇಸಿಕ್ ನಾನು ಕೊಟ್ಟಿರೋದು ನಿಮಗೆ. ಯಾಕಂತಂದ್ರೆ ಸ್ಟೂಡೆಂಟ್ಸ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೆಲವರು ಮ್ಯಾಮ್ ಭಯ ಆಗ್ತಿದೆ, ಐ ಮೀನ್ ದೇ ಸೆಡ್ ದಟ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ತಿರೋದು. ದೇ ಸೆಡ್ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತಿದ್ರ, ಇಟ್ಸ್ ಈಸಿ. ಅವ್ರಿಗೆ ಹೇಗಿರುತ್ತೆ, ಇದು ಹಳೆ ಕ್ವಶನ್ ಪೇಪರ್ ನೋಡಿ ನಾನು ಅದ್ರ ಮೇಲೆ ತೆಗೆದಿರುವಂಥದ್ದು PYQs. ಸೊ ಇದಾದ್ಮೇಲೆ ನೆಕ್ಸ್ಟ್ 1 2 3 ಕ್ಲಾಸಸ್ ನಾನು ಮಾಡ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಯಾರಾದ್ರೂ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ, ಐ ಹೆಲ್ಪ್ ಯು ಔಟ್. ರಾಮಾಯಣ ಟೆಲ್ಸ್ ದ ಸ್ಟೋರಿ ಆಫ್ ಪ್ರಿನ್ಸ್ ರಾಮ ಆಫ್ ಅಯೋಧ್ಯ. ರಾಮಾಯಣವು ಅಯೋಧ್ಯದ ರಾಜಕುಮಾರ ರಾಮನ ಕಥೆಯನ್ನು ಹೇಳುತ್ತದೆ. ಆನ್ ಅವತಾರ್ ಆಫ್ ವಿಷ್ಣು ಹೂಸ್ ಲೈಫ್ ಮಾರ್ಕ್ಡ್ ಬೈ ಧರ್ಮ. ವಿಷ್ಣುವಿನ ಅವತಾರವಾದ ರಾಮನ ಜೀವನವು ಧರ್ಮದಕ್ಕೆ ಒಂದು ಮಾರ್ಕ್ ಅಂದ್ರೆ ಒಂದು ಸಂಕೇತವಾಗಿದೆ. ಮಾರ್ಕ್ ಅಂದ್ರೆ ಸಂಕೇತವಾಗಿದೆ. ಹಿ ಎಕ್ಸೈಲ್ಡ್ ಫಾರ್ 14 years. ಹಿಸ್ ವೈಫ್ ಸೀತಾ ಇಸ್ ಕಿಡ್ನಾಪ್ ಫ್ರಮ್ ಡೆಮೋನ್ ಕಿಂಗ್ ರಾವಣ ಆಫ್ ಲಂಕಾ. ಅವನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿದ್ದನು. ಅವನ ಹೆಂಡತಿ ಅಥವಾ ಪತ್ನಿ ಸೀತಾಳನ್ನು ರಾಕ್ಷಸ ರಾಜ ರಾವಣನು ಅಪಹರಿಸಿದ್ದನು. Rama, with his brother Lakshmana and monkey alliance, led Hanuman battles Ravana to rescue the Sita. ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣ ಮತ್ತು ವಾನರ ದೊರೆ ಅಥವಾ ವಾನರ ಸೈನ್ಯ ಹನುಮಂತ ಇವರೆಲ್ಲರೂ ಕೂಡಿ ರಾವಣನ ವಿರುದ್ಧ ಯುದ್ಧ ಸಾರಿದರು. ಟು ರೆಸ್ಕ್ಯೂ ಸೀತಾ, ಯುದ್ಧ ಸಾರಿದರು ಸೀತೆಯನ್ನು ಕಾಪಾಡುವುದಕ್ಕೋಸ್ಕರ. ಇವೆಂಚುವಲಿ ರಿಟರ್ನಿಂಗ್ ಟು ದ ರೂಲ್ ಅಯೋಧ್ಯ, ಎಂಬಾಯ್ಡಿಂಗ್ ದ ಐಡಲ್ ಆಫ್ ಲವ್, ಲಾಯಲ್ಟಿ ಅಂಡ್ ಗುಡ್ ಟ್ರಯಂಪ್ ಓವರ್ ಎವಿಲ್. ಅಂದ್ರೆ ಕೊನೆಯದಾಗಿ ರಾಮ ಅಯೋಧ್ಯೆಗೆ ರಾಜಾಡಳಿತಕ್ಕೆ ಹೊರಡಬಡುವಾಗ ಅವನೊಂದಿಗೆ ಪ್ರೀತಿ, ಲಾಯಲ್ಟಿ, ಲವ್ ಮೀನ್ಸ್ ಪ್ರೀತಿ, ಲಾಯಲ್ಟಿ ಅಂದ್ರೆ ನೋಡಿ ಈ ತರ ಇದು ಕನ್ಫ್ಯೂಸ್ ಆಗ್ಬಿಡುತ್ತೆ. ನಂಬಿಕಾರ್ಹ ಮತ್ತು ಗುಡ್ ಟ್ರಾಂಫಿಂಗ್ ಓವರ್ ದ ಎವಿಲ್ ಅಂದ್ರೆ ಕೆಟ್ಟದರ ಬಗ್ಗೆ ಹೋರಾಡಿ ಗೆದ್ದಿದ್ದು. ಇದನ್ನ ನೀವು ಈ ತರ ಬರೆದಾಗ ಕಂಪ್ಲೀಟ್ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿರ್ತೀರಾ ಅಂಡ್ ಓವರ್ ಆಲ್ ಮೀನಿಂಗ್ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಈಗ ರಾಮ ಟೆಲ್ಸ್ ದ ಸ್ಟೋರಿ ಪ್ರಿನ್ಸ್ ರಾಮ ಅಯೋಧ್ಯ ರಾಮಾಯಣ ಹಿಂಗ್ ಬರಿತಾ ಹೋದ್ರೆ ವರ್ಡ್ ಟು ವರ್ಡ್ ಏನಾಗುತ್ತೆ ಅಂದ್ರೆ ಅರ್ಥಹೀನ ಆಗ್ಬಿಡುತ್ತೆ. ಅರ್ಥಹೀನ ಆಗ್ಬಾರ್ದಂದ್ರೆ ಓವರ್ ಆಲ್ ಒಂದು ಸೆಂಟೆನ್ಸ್ ನ ತಗೊಂಡು ನೀವು ಈ ತರ ಟ್ರಾನ್ಸ್ಲೇಟ್ ಮಾಡ್ಬೋದು. ಇವತ್ತಿಂದ ಏನ್ ಮಾಡಿ ಅಂತ ಅಂದ್ರೆ ಡೈಲಿ ಪ್ರಜಾವಾಣಿ ಪೇಪರ್ ಅಲ್ಲಿರುವಂತಹ ಒಂದು 10 ಲೈನ್ಸ್ ಕನ್ನಡದಿಂದ ಇಂಗ್ಲಿಷಿಗೆ ಮಾಡಿ, ಮತ್ತೆ ಹಿಂದೂ ಪೇಪರ್ ಅಲ್ಲಿರುವಂತಹ ಎಸ್ಪೆಷಲಿ ಟೇಕ್ ಏನನ್ನ ಎಡಿಟೋರಿಯಲ್ ತಗೊಳ್ಳಿ. ಹಿಂದೂ ಪೇಪರ್ ಅಲ್ಲಿರುವಂತಹ ಒಂದು 10 ಲೈನ್ಸ್ ನ ಕನ್ನಡ ಟು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಸೊ ಹಂಗಾದಾಗ ಏನಾಗುತ್ತೆ ಅಂದ್ರೆ ಈ ಮಂತ್ ಎಂಡ್ ಏನೋ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಇನ್ನೊಂದು 10 to 20 days ನಿಮ್ಗೆ ಟೈಮ್ ಸಿಗುತ್ತೆ. ಯು ಕ್ಯಾನ್ ಬಿ ಇನ್ ಅ ಗುಡ್ ಪೊಸಿಷನ್ ಟು ಹ್ಯಾಂಡಲ್ ಎವ್ರಿ ಕ್ವಶನ್ಸ್. ಅಂಡ್ ಇದು ನಿಮ್ಗೆ ಮಾರ್ಕ್ಸ್ 20 ಮಾರ್ಕ್ಸಿಗೆ ಇರೋದ್ರಿಂದ ಕ್ವಾಲಿಫೈ ಆಗೋಕೆ ಏನು ಕಷ್ಟ ಆಗೋದಿಲ್ಲ. ದಯವಿಟ್ಟು ಯಾರು ಇಗ್ನೋರ್ ಮಾಡಿಬಿಡಿ. ಬಿಕಾಸ್ ಈ ಜಾಬ್ ಸಿಕ್ಕಿದ್ರೆ ಆರಾಮಾಗಿ ಅಟ್ಲೀಸ್ಟ್ ಬೇರೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕೆ ನಿಮ್ಗೊಂದು ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಕೈಯಲ್ಲಿ ದುಡ್ಡಿದ್ದಾಗ ನಾವು ಬೇರೆ ಬೇರೆ ಕೋಚಿಂಗ್ ತಗೊಬೋದು. ನೆಕ್ಸ್ಟ್ UPSC KPSC ಯಾವುದೋ ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಕೊಂಡಾಗ ಬೇಕಿದ್ರೆ ನೀವು ಈ ಡ್ಯೂಟಿನ ಸ್ಕಿಪ್ ಮಾಡ್ಬೋದು. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದಿ, ಬಿ ಇನ್ ದ ಲಿಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.